ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಡಿ ಗ್ಯಾಂಗ್ನ ಪೈಶಾಚಿಕ ಕೃತ್ಯ ಬಯಲಾಗಿದೆ. ಯಾವ ಪರಿಪ್ರಮಾಣದಲ್ಲಿ ಚಿತ್ರಹಿಂಸೆ ಕೊಟ್ಟು ರೇಣುಕಾಸ್ವಾಮಿಯನ್ನು ಇವರು ಕೊಲೆ ಮಾಡಿದ್ದಾರೆ ಅಂತಕ್ಕಂಥದಕ್ಕೆ ಪೂರಕವಾದ ಸಾಕ್ಷ್ಯಗಳು ಮೊಬೈಲ್ ರೀಟ್ರೀವ್ ಮಾಡಿದಾಗ ಸಿಕ್ಕಿದೆ. ಆ ರೀತಿ ಚಿತ್ರಹಿಂಸೆ ಕೊಡೋದನ್ನೂ ಕೂಡ ಮೊಬೈಲ್ನಲ್ಲಿ ಫೋಟೋ ತೆಕ್ಕೊಂಡಿದ್ದಾರೆ ಅಲ್ಲೇ ಇದ್ದಂತಹ ಆರೋಪಿಗಳು. ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಮೊಬೈಲ್ ರೀಟ್ರೀವ್ ವೇಳೆ ಬಯಲಾಗಿದೆ ರಾಕ್ಷಸೀಯ ವರ್ತನೆ. ಡಿ ಗ್ಯಾಂಗ್ನ ಕ್ರೂರತೆಗೆ ಎಷ್ಟು ಚಿತ್ರಹಿಂಸೆ ಕೊಟ್ಟು ಆತನನ್ನು ಕೊಂದಿದ್ದಾರೆ ಅಂದರೆ ಇವರ ಕ್ರೂರತೆಗೆ ಕನ್ನಡಿ ಹಿಡಿತಾ ಇದೆ ಆ ಫೋಟೋಗಳು. ಇವರೇನು ಮನುಷ್ಯರ ಅಥವಾ ನರರೂಪದ ರಾಕ್ಷಸರ ಅಂತ ಅನ್ನಿಸ್ತಾ ಇದೆ. ಸಾಮಾನ್ಯವಾಗಿ ಇಷ್ಟು ಕ್ರೂರತೆ ಅಂತಕ್ಕಂಥದ್ದು ಪ್ರೊಫೆಷನಲ್ ಕಿಲ್ಲರ್ಸ್ಗಳಿಗಲ್ಲದೆ ಇನ್ಯಾರಿಗೂ ಬರಲ್ಲ. ಇವ್ರಿಗೆ ಹಂಗೆ ನೋಡೋಕೆ ಹೋದರೆ ದೊಡ್ಡ ಮಟ್ಟದ ಕ್ರಿಮಿನಲ್ ಹಿನ್ನೆಲೆ ಏನಿಲ್ಲ. ಹೆಚ್ಚು ಕಡಿಮೆ ಮೈ ಮೇಲೆ ಪ್ರಜ್ಞೆ ಇಲ್ಲದೇ ವಿಪರೀತವಾದ ನಶೆನಲ್ಲಿ ಇವರು ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಸ್ವಾಮಿ ಹಲ್ಲೆ ವೇಳೆ ಫೋಟೋ ತೆಗೆದಿದ್ರಂತೆ ಪ್ರದೂಷ್ ಮತ್ತು ವಿನಯ್ ಫೋಟೋ ತೆಗೆದಿದ್ದಾರೆ. ಇಬ್ಬರ ಮೊಬೈಲನ್ನು ರೀಟ್ರೀವ್ ಮಾಡಿದಂತಹ ಸಂದರ್ಭದಲ್ಲಿ 4 ಫೋಟೋಗಳು ಸಿಕ್ಕಿದೆ. ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಆ 4 ಫೋಟೋಗಳು ಇವರ ಪೈಶಾಚಿಕ ಕೃತ್ಯವನ್ನು ಸಾರಿ ಸಾರಿ ಹೇಳ್ತಾ ಇದೆ. ಇನ್ಫ್ಯಾಕ್ಟ್ ಈ ಹಿಂದೆನೇ ರೇಣುಕಾಸ್ವಾಮಿಯ ದೇಹದ ಮೇಲೆ ಆಗಿರ್ತಕ್ಕಂಥ ಗಾಯದ ಗುರುತುಗಳ ಫೋಟೋ ನೀವೇನು ನೋಡ್ತಾ ಇದ್ದೀರಾ ಲೆಫ್ಟ್ ವಿಂಡೋದಲ್ಲಿ, ಅದನ್ನು ತೋರಿಸಿದ್ವಿ. ಅದನ್ನು ನೋಡಿದಾಗಲೇ ಆ ಹಚ್ಚೆ ಹಾಕಿಸ್ಕೊಂಡಿರೋ ಜಾಗಕ್ಕೆ ಬರೆ ಹಾಕಿರೋದು, ಕುಯ್ದಿರೋದು, ಹೊಟ್ಟೆಗೆ ಚುಚ್ಚಿರೋದು, ತಲೆ ಮೇಲೆ ಏಟು ಹೊಡೆದಿರೋದು ಇದೆಲ್ಲ ಗೊತ್ತಾಗಿತ್ತು. ಆಗಲೇ ಅನಿಸಿತ್ತು. ಆದರೆ ಇದು ಡೆಡ್ ಬಾಡಿ ಫೋಟೋ. ಆತ ಬದುಕಿದ್ದಾಗಲೇ ಏನೇನು ನಡೆದಿದೆ ಅಂತಂದರೆ ನಿಜಕ್ಕೂ ಕೂಡ ಕರುಳು ಕಿತ್ತು ಬರುತ್ತೆ. ಇಷ್ಟು ಚಿತ್ರಹಿಂಸೆ ಏನಪ್ಪ ಆಯಿತು, ಆತ ಏನೋ ಅಶ್ಲೀಲ ಮೆಸೇಜ್ ಕಳಿಸಿದ್ದ ಒಪ್ಕೊಳ್ಳೋಣ. ಹಾಗಾದರೆ ಇವರಿಗೆ ಈ ರೀತಿ ಆದರೆ ಇನ್ನು ದೇಶದ ವಿರುದ್ಧ ಯುದ್ಧ ಸಾರ್ತಾರಲ್ಲ ಉಗ್ರರು, ಟೆರರಿಸ್ಟ್ಗಳು, ಅವ್ರಿಗೆ ಹೆಂಗೆ ಅಂತ ಅಶ್ಲೀಲ ಮೆಸೇಜ್ ಕಳಿಸಿದ್ದ ಅನ್ನೋ ಕಾರಣಕ್ಕೆ ಈ ಪರಿನಲ್ಲ. ಅಬ್ಬಬ್ಬಬ್ಬ, ಒಂದೊಂದು ಫೋಟೋಗಳು ಕೂಡ ಇವರ ಕರಾಳತೆಯನ್ನು ಬಿಚ್ಚಿ ಇಡ್ತಾ ಇದೆ. ಯಾರೂ ಕೂಡ ಕ್ಷಮೆಗೆ ಅರ್ಹರೇ ಅಲ್ಲ ಇವರು ಯಾರೂ ಕೂಡ. ಇವರು ಜೀವನ ಪರ್ಯಂತ ಜೈಲಲ್ಲಿ ಕೊಳಿಬೇಕು ಅಂತ ಅನಿಸುತ್ತೆ ಆ ಫೋಟೋಗಳನ್ನು ನೋಡಿದ್ರೆ. ಈ ಫೋಟೋಗಳನ್ನ ಪೊಲೀಸರು ಈಗ ರೀಟ್ರೀವ್ ಮಾಡಿ ತೆಗೆದಿದ್ದಾರೆ ವಿನಯ್ ಮತ್ತು ಪ್ರದೂಷ್ ಮೊಬೈಲ್ನಿಂದ. ಡಿಲೀಟ್ ಮಾಡಿದ್ರು, ರೀಟ್ರೀವ್ ಮಾಡಿ ತೆಗೆದಿದ್ದಾರೆ. ನೋಡಿ, ಮೊದಲನೇ ಫೋಟೋ ಏನು ಹೇಳ್ತಾ ಇದೆ ಅಂದರೆ, ಕೊನೆ ಕ್ಷಣದಲ್ಲಿ ಪ್ರಾಣಭಿಕ್ಷೆಯನ್ನು ಕೇಳಿದಾನೆ ರೇಣುಕಾಸ್ವಾಮಿ. ನನ್ನನ್ನು ತಪ್ಪಾಯಿತು, ನನ್ನನ್ನು ಬಿಟ್ಟುಬಿಡಿ, ಇನ್ಮೇಲೆ ನಿಮ್ಮ ತಂಟೆಗೆ ನಾನು ಬರಲ್ಲ, ನಾನು ಮಾಡಿದ ತಪ್ಪು ನಿಜ, ಕಳಿಸ್ಬಾರ್ದಾಗಿತ್ತು ಈ ಥರ ವಿಡಿಯೋನ, ದಯವಿಟ್ಟು ನನಗೆ ಪ್ರಾಣಭಿಕ್ಷೆ ಕೊಡಿ. ಮನೆಯಲ್ಲಿ ಗರ್ಭಿಣಿ ಹೆಂಡತಿ ಇದ್ದಾಳೆ, ಅಪ್ಪ ಅಮ್ಮ ಇದ್ದಾರೆ, ಅವ್ರನ್ನೆಲ್ಲರನ್ನೂ ನೋಡ್ಕೊಳ್ಳೋದು ನಾನು ಒಬ್ಬನೇ ಇರೋದು, ಸಪೋರ್ಟ್ ಫ್ಯಾಮಿಲಿಗೆ, ದಯವಿಟ್ಟು ಬಿಟ್ಟುಬಿಡಿ ಅಂತ ಕೇಳ್ಕೊತಾನೆ. ದೈನ್ಯ ಸ್ಥಿತಿಯಲ್ಲಿ ಕೇಳ್ಕೊತಾನೆ, ಮನ ಕಲಕುವ ರೀತಿಯಲ್ಲಿ ಕೇಳ್ಕೊತಾನೆ. ಆದರೆ ಯಾರ ಮನಸ್ಸೂ ಕರಗಲಿಲ್ಲ, ಯಾರ ಮನಸ್ಸೂ ಕರಗಿಲ್ಲ. ಕೊನೆ ಕ್ಷಣ ಅವನಿಗೆ ಗೊತ್ತಾಗೋಗಿದೆ ನಾನಿನ್ನು ಬದುಕಲ್ಲ ಅಂತ. ಆ ಪರಿಪ್ರಮಾಣದಲ್ಲಿ ಹೊಡೆದಿದ್ದಾರೆ, ಗೊತ್ತಾಗಿದೆ ಸಾಯ್ತಾ ಇದ್ದೀನಿ ಅಂತ. ಆಗಲೂ ಆತ ಕೇಳ್ಕೊತಾನೆ ಪ್ರಾಣಭಿಕ್ಷೆ ಕೊಡಿ ಅಂತ. ಮೊದಲನೇ ಫೋಟೋದಲ್ಲಿ ಆ ಪ್ರಾಣಭಿಕ್ಷೆ. ಇನ್ನು ಎರಡನೇ ಫೋಟೋಗೆ ಬರೋಣ. ಎರಡನೇ ಫೋಟೋ ಹೆಂಗೆ ಕಾಣ್ತಾ ಇದೆ ಅಂದರೆ, ರಕ್ತ ಹರಿಯುತ್ತಿರುವ ನಿಶ್ಶಕ್ತ ದೇಹದಲ್ಲೇ ಪ್ರಾಣಭಿಕ್ಷೆ ಬೇಡಿರ್ತಕ್ಕಂಥದ್ದು. ಚೆನ್ನಾಗಿ ಹೊಡೆದುಬಿಟ್ಟಿದ್ದಾರೆ, ತಲೆ ತಗೊಂಡೋಗಿ ಆ ಲಾರಿಗೆ ಗುದ್ದಿಸ್ಬಿಟ್ಟಿದ್ದಾರೆ, ಮೈ ತುಂಬ ರಕ್ತ. ಸಿನಿಮಾಗಳಲ್ಲಿ ನೋಡಿರ್ತಿರಲ್ಲ ಆ ಥರ ಮೈ ತುಂಬ ರಕ್ತ, ತಲೆಯಿಂದೆಲ್ಲ ರಕ್ತ ಸುರಿತಾ ಇದೆ. ಹಂಗಿದ್ರೂ ಕೂಡ ಪಾಪ ಆತ ನನಗೆ ಪ್ರಾಣಭಿಕ್ಷೆ ಕೊಡಿ, ನನ್ನನ್ನು ಬಿಟ್ಬಿಡಿ, ಎಲ್ಲೋ ಹೋಗಿ ಬದುಕೋತೀನಿ ಅಂತ ಕೇಳ್ಕೊತಾನೆ. ಆದರೂ ಇವರ ಮನಸ್ಸು ಕರಗಿಲ್ಲ. ಮನುಷ್ಯತ್ವ ಅಂತಕ್ಕಂಥದ್ದು ಕಿಂಚಿತ್ ಇದ್ದರೂ ಕೂಡ ಎಂಥವನಾದರೂ ಆಯಿತು ಹೋಗತ್ಲಾಗೆ ಅಂತ ಬಿಟ್ಬಿಡ್ತಾರೆ. ಬಿಟ್ಟಿಲ್ಲ ಇವರು, ಈ ಪಾಪಿಗಳು ಬಿಟ್ಟಿಲ್ಲ, ಹಂಗೂ ಹೊಡೆದಿದ್ದಾರೆ. ಇನ್ನು ಮೂರನೇ ಫೋಟೋ ಏನು ಹೇಳುತ್ತೆ, ಮಂಡಿಯೂರಿ, ಹರಿತಾ ಇದ್ದ ರಕ್ತದಲ್ಲೇ ಮಂಡಿಯೂರಿ ಬಿಟ್ಬಿಡಿ ಬಿಟ್ಬಿಡಿ, ತಪ್ಪಾಯಿತು ಅಂತ ವಿಲಿ 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 ಒದ್ದಾಡ್ತಾ ಇದ್ದಾನೆ. ಈ ಸಿಂಹದ ಬಾಯಲ್ಲಿ ಸಿಕ್ಕಾಕೊಂಡಂತಹ ಜಿಂಕೆ ಸಾಯೋ ಟೈಮ್ನಲ್ಲಿ ತನ್ನ ದೇಹವನ್ನು ವೈಬ್ರೇಟ್ ಮಾಡಿ ಒದ್ದಾಡುತ್ತಲ್ಲ, ಕೈ ಕಾಲು ಎಲ್ಲ ಅಲ್ಲಾಡಿಸುತ್ತಲ್ಲ, ಬಾಲ ಎಲ್ಲ, ಹಾಗೆ ಒದ್ದಾಡಿದಾನೆ ವಿಲಿ 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 ಅಂತ. ಬಿಟ್ಟಿಲ್ಲ, ಇವರ ಮನಸ್ಸು ಕರಗಿಲ್ಲ. ಆ ಪರಿಪ್ರಮಾಣದಲ್ಲಿ
ಚಿತ್ರಹಿಂಸೆ ಕೊಟ್ಟಿದ್ದಾರೆ ರೇಣುಕಾಸ್ವಾಮಿಗೆ. ಇದೆಲ್ಲವೂ ಕೂಡ ಗೊತ್ತಾಗುತ್ತೆ ನಿಮಗೆ ಕೋರ್ಟಲ್ಲಿ, ಯಾಕೆಂದರೆ ಎಲ್ಲ ಚಾರ್ಜ್ ಶೀಟಿಗೆ ಫೈಲ್ ಆಗುತ್ತೆ ಫೋಟೋಗಳು. 4ನೇ ಫೋಟೋ, ಅವನು ಮಂಡಿಯೂರು ಕೂತಿದ್ನಲ್ಲ, ಕೂತ್ಕೊಳ್ಳೋಕ್ಕೂ ಅವನ ಕೈಲಿ ಶಕ್ತಿ ಇಲ್ಲ, ನೆಲದ ಮೇಲೆ ಬಿದ್ದು ಒದ್ದಾಡ್ತಾನೆ. ಆಗಲೂ ಬಿಟ್ಬಿಡಿ ಅಂತ ಕೇಳ್ಕೊತಾನೆ. ನೆಲದ ಮೇಲೆ ಬಿದ್ದು ಒದ್ದಾಡೋ ಅಲ್ಲ, ಅಂಥ ಸಂದರ್ಭದಲ್ಲಿ ಫೋಟೋ ತೆಗಿತಾರಲ್ಲ, ಎಂಥ ರಾಕ್ಷಸರು ಇವರು ಅಂತ. ಏನು ಘನಂದಾರಿ ಸಾಧನೆ ಮಾಡಿಬಿಟ್ಟಿದ್ದೀವಿ. ನೋಡೋದಕ್ಕೆ ಪಾಪ ಒಂಥರ ತೀರಾ ವೀಕ್ ಆಗಿರೋ ಬಾಡಿ ಆತನದ್ದು, ಕಡ್ಡಿ ಪೈಲ್ವಾನ್ ಅಂತಾರಲ್ಲ ಆ ಥರ. ಅವನ ಮೇಲೆ 17 ಜನ ಸೇರಿಕೊಂಡು ಹೊಡಿತಾರೆ ಅಂತಂದರೆ ಏನು ಹೇಳಬೇಕು ಇವ್ರಿಗೆ? ಅದಕ್ಕೆ ಈಗಾಗಲೇ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ ಬಿಡಿ, ಇನ್ನೂ ಇದೆ, ಇದಿನ್ನೂ ಟ್ರೇಲರ್ ಅಷ್ಟೇ, ಯಾಕೆಂದರೆ ಇನ್ನೂ ಚಾರ್ಜ್ ಶೀಟೇ ಹಾಕಿಲ್ಲ. ಶಿಕ್ಷೆ ಆಗಬೇಕು ಇವರಿಗೆ ಅಂತ ಅನಿಸುತ್ತೆ. ಜೀವನ ಪರ್ಯಂತ ಜೈಲಿಂದ ಹೊರಗೆ ಬರಬಾರ್ದು ಇವರು ಅನಿಸುತ್ತೆ. ಅಷ್ಟು ಪ್ರಮಾಣದಲ್ಲಿ ಅವನನ್ನು ಹೊಡೆದು ಬಡಿದು ಆತನಿಗೆ ಕೊಡಬಾರದ ಹಿಂಸೆಯನ್ನು ಕೊಟ್ಟು ನರಳಿ ಆತ ಸಾವನ್ನಪ್ಪಿದ್ದಾನೆ. ಈ ಫೋಟೋಗಳು ಇವರ ಉಗ್ರತೆಯನ್ನು, ಇವರ ಕ್ರೂರತೆಯನ್ನು, ಇವರ ಪೈಶಾಚಿಕತೆಯನ್ನು ಸಾರಿ ತೋರಿಸ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಮನುಷ್ಯತ್ವ ಅಂತಕ್ಕಂಥದ್ದು ಕಿಂಚಿತ್ ಇದ್ದರೂ ಕೂಡ ಈ ಪರಿಪ್ರಮಾಣದಲ್ಲಿ ರೇಣುಕಾಸ್ವಾಮಿ ನರಳಿ ಸಾಯಬೇಕಾಗಿರಲಿಲ್ಲ. ಹಾಗಾದರೆ ಪಟ್ಟಣಗೆರೆ ಶೆಡ್ನಲ್ಲಿದ್ದ ಈ ಎಲ್ಲ ಆರೋಪಿಗಳು ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡಿದ್ರ, ಅಥವಾ ತಾವು ಯಾರು ಅಂತಕ್ಕಂಥದ್ದು ಕೂಡ ಅವರಿಗೆ ಅರಿವಿಲ್ಲದೇನೆ ಈ ಕೃತ್ಯವನ್ನು ಮಾಡಿದ್ರ ಅಂತ? ಅರುಣ, ಯಾವಾಗ ರೇಣುಕಾಸ್ವಾಮಿಯ ಆ ದಯನೀಯ ಸ್ಥಿತಿ ಇದೆಯಲ್ಲ, ಪೊಲೀಸರು ಇವತ್ತು ಆ ಫೋಟೋಗಳನ್ನು ನೋಡಿದ್ದಾರೆ. ಹಲ್ಲೆಯನ್ನು ನಡೆಸುವಂತಹ ಸಂದರ್ಭದಲ್ಲಿ ಪ್ರದೋಷ್ ಮತ್ತು ವಿನಯ್ ತಮ್ಮ ಐಫೋನ್ನಲ್ಲಿ ಫೋಟೋವನ್ನು ತೆಗೆದಿದ್ರು. ಅದಾದ ಬಳಿಕ ಅದನ್ನು ಡಿಲೀಟ್ ಮಾಡ್ಕೊಂಡು ಬಿಟ್ಟಿದ್ರು. ಅದನ್ನು ಹೈದರಾಬಾದ್ನ FSLಗೆ ಕಳಿಸಲಾಗಿತ್ತು. ಆ ಮೊಬೈಲ್ಗಳನ್ನು ಐಫೋನ್ ಆದ್ದರಿಂದ ಅದನ್ನು ರಿಟ್ರೀವ್ ಮಾಡೋದು ತುಂಬ ಕಷ್ಟ ಇತ್ತು. ಇದೀಗ 4 ಫೋಟೋಗಳು ಗೊತ್ತಾಗಿದೆ, ಆ ಪತ್ತೆಯಾಗಿದೆ. ದಯನೀಯ ಸ್ಥಿತಿಯಲ್ಲಿ ರೇಣುಕಾಸ್ವಾಮಿ ಪ್ರಾಣ ಭಿಕ್ಷೆಗಾಗಿ ಬೇಡ್ಕೊಳ್ತಾರೆ. ರಕ್ತ ಸಿಕ್ತ ಮೈಯಲ್ಲಿ, ತಲೆಯಿಂದ, ಮೈಯಿಂದ, ಕೈಯಿಂದ ರಕ್ತ ಹರಿತಿರುತ್ತೆ. ಯಾಕಂತ ಹೇಳಿದ್ರೆ ಇವರು ಲಾಠಿ, ದೊಣ್ಣೆ, ರಾಡು ಈ ಎಲ್ಲದರಿಂದ ಕೂಡ ಹಲ್ಲೆಯನ್ನು ನಡೆಸಿರ್ತಾರೆ. ಆತನ ತಲೆಯನ್ನು ಗೋಡೆಗೆ ಗುಚ್ಚಿರ್ತಾರೆ, ಟ್ರಿಕ್ಗೆ ಗುಚ್ಚಿರ್ತಾರೆ. ಹೀಗಾಗಿ ನಿತ್ರಾಣಗೊಂಡಿದ್ದಂತಹ ರೇಣುಕಾಸ್ವಾಮಿ ದಯನೀಯ ಸ್ಥಿತಿಯಲ್ಲಿ ಪ್ರಾಣ ಭಿಕ್ಷೆಯನ್ನು ಬೇಡಿದ್ದಾನೆ. ಅಷ್ಟಾದರೂ ಕೂಡ ಈ ಕಟುಕರು ಆತನನ್ನು ಬಿಟ್ಟಿಲ್ಲ. ಎಲ್ಲೋ ಒಂದು ಕಡೆ ಇವರ ಮನುಷ್ಯತ್ವ ಏನು ಸತ್ತೋಗಿತ್ತಾ? ಇವರು ನಿಜಕ್ಕೂ ಆ ನರರೂಪದ ಒಂದು ರೀತಿ ರಾಕ್ಷಸರು ಅಂತಲೇ ಹೇಳಬಹುದು. ಅಷ್ಟು ಕೆಟ್ಟದಾಗಿ ರೇಣುಕಾಸ್ವಾಮಿಯ ಬಳಿ ನಡ್ಕೊಂಡಿದ್ದಾರೆ, ಅಷ್ಟೊಂದು ವಿಕೃತಿಯನ್ನು ಆತನ ಮೇಲೆ ತೋರಿಸಿದ್ದಾರೆ. ಇದೀಗ ಈ ಇಬ್ಬರ ಮೊಬೈಲ್ನಿಂದ 4 ಫೋಟೋಗಳನ್ನು ಎಕ್ಸ್ಟ್ರಾಕ್ಟ್ ಮಾಡುವ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. FSLನಿಂದ ಆ ರಿಪೋರ್ಟ್ ಕಾಮಾಕ್ಷಿಪಾಳ್ಯ ಪೊಲೀಸರಿಗೆ ಬಂದಿದೆ. ಇದೀಗ ಆ 4 ಫೋಟೋಗಳನ್ನು, ಅದರ ಕರಾಳತೆಯನ್ನು, ಇವರು ಯಾವ ರೀತಿ ಅವತ್ತಲ್ಲಿ ನಡ್ಕೊಂಡ್ರು ಶೆಡ್ನಲ್ಲಿ ಅನ್ನೋ ಕರಾಳತೆಯನ್ನು ಆ ಫೋಟೋಗಳು ತೋರಿಸ್ತಿದೆ. ಹೀಗಾಗಿ ಅದನ್ನು ಇಟ್ಕೊಂಡು ಇದೀಗ ಚಾರ್ಜ್ ಶೀಟ್ಗೆ ಸಿದ್ಧತೆಗಳನ್ನು ಮಾಡ್ಕೊಳ್ತಿದ್ದಾರೆ. ಮೂರ್ತಿ, ಕೊಲೆ ಆಗಿದೆ ನಿಜ, ಮಾಡಿರ್ತಕ್ಕಂಥ ಕೃತ್ಯಕ್ಕೆ ಕೋರ್ಟು ಶಿಕ್ಷೆಯನ್ನು ಕೊಡುತ್ತೆ, ಅದು ಕೂಡ ನಿಜ. ಆದರೆ ಈ ಕ್ರೂರತೆ ಇದೆಯಲ್ಲ, ಸಾಯಿಸಿರುವ ರೀತಿ, ಚಿತ್ರಹಿಂಸೆ ಕೊಟ್ಟಿರುವ ರೀತಿ, ಇದನ್ನೂ ಕೂಡ ಶಿಕ್ಷೆ ಪ್ರಕಟಿಸುವ ಸಂದರ್ಭದಲ್ಲಿ ಕೋರ್ಟ್ ಪರಿಗಣನೆಗೆ ತಗೊಳ್ಳುತ್ತಾ ಅಂತ? ಅರವಿಂದ, SPP ಅವರು ಈ ವಿಚಾರಗಳನ್ನು 100% ಕೋರ್ಟ್ನ ಗಮನಕ್ಕೆ ತರ್ತಾರೆ. ಯಾಕಂತ ಹೇಳಿದ್ರೆ ಟ್ರಯಲ್ ಆರಂಭವಾದಂತಹ ಬಳಿಕ ಯಾವಾಗ ವಿಚಾರಣೆ ಆರಂಭವಾಗುತ್ತೋ ಕೋರ್ಟಲ್ಲಿ, ಅಂತಹ ಸಂದರ್ಭಗಳಲ್ಲಿ ಯಾವ ರೀತಿ ಇವರ ಕರಾಳತೆ ಇತ್ತು. ಏಕಾಏಕಿ ಒಬ್ಬ ವ್ಯಕ್ತಿಯನ್ನು ಇವರು ಸಾಯಿಸಿಲ್ಲ, ಅಂದರೆ ನರಳಿ ಸಾಯಬೇಕು. ಇದನ್ನು ನಿಜ ಜೀವನ ಅಂದ್ಕೊಂಡವರು ಅಥವಾ ಇವರು ಫಿಲಮ್ ಅಂದ್ಕೊಂಡಿದ್ರೋ ಗೊತ್ತಿಲ್ಲ. ಅಷ್ಟರ ಮಟ್ಟಿಗೆ ರೇಣುಕಾಸ್ವಾಮಿಗೆ ಕಿರುಕುಳವನ್ನು ಕೊಟ್ಟಿದ್ದಾರೆ. ಹಲ್ಲೆ ಮೇಲೆ ಹಲ್ಲೆ. ಆತ ದಯನೀಯ ಸ್ಥಿತಿಯಲ್ಲಿ ಪ್ರಾಣ ಭಿಕ್ಷೆಯನ್ನು ಬೇಡಿದ್ದಾನೆ. ರಕ್ತ ಸಿಕ್ತ ಮೈ. ಮೊದಲೇ ಆತ ನರಪೇತಲನಂತಿದ್ದ ಆತನ ಮೇಲೆ ಇಷ್ಟೊಂದು ಜನ ಸೇರಿಕೊಂಡು ಕಬ್ಬಿಣದ ರಾಡು, ಲಾಠಿ, ಬೆಲ್ಟು, ಬೂಟಿನ ಕಾಲು, ಅದರ ಜೊತೆಗೆ ಗೋಡೆಗೆ ಗುಚ್ಚಿದ್ದಾರೆ, ಟ್ರಕ್ಗೆ ಗುಚ್ಚಿದ್ದಾರೆ. ಅಂದರೆ ಯಾವ ಮಟ್ಟಿಗೆ ಕಿರುಕುಳವನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಆತನ ದೇಹದಲ್ಲಿ ಶಕ್ತಿಯೇ ಉಳಿದಿಲ್ಲ. ನಿಶಕ್ತನಾದಂತಹ ಒಬ್ಬ ವ್ಯಕ್ತಿಯ ಮೇಲೆ 17 ಜನ ಸೇರಿಕೊಂಡು ಹಲ್ಲೆಯನ್ನು ನಡೆಸಿ ಆತನ ಪ್ರಾಣವನ್ನು ತೆಗೆದಿದ್ದಾರೆ. ಇವೆಲ್ಲವೂ ಕೂಡ ಟ್ರಯಲ್ ಹಂತದಲ್ಲಿ ಬರುತ್ತೆ. ಯಾವ ಮಟ್ಟಿಗೆ ಕಿರುಕುಳವನ್ನು ಕೊಟ್ಟು ರೇಣುಕಾಸ್ವಾಮಿಯನ್ನು ಸಾಯಿಸಿದ್ದಾರೆ ಅಂತೇಳಿ ಅದನ್ನು ಜಡ್ಜ್ ಮುಂದೆ ಪರಿಗಣನೆಗೆ ತೆಗೆದುಕೊಳ್ಳಬಹುದು.